ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜಕರ್ಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬೀ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೇವರ ವಾಕ್ಯ ನಮಗೆ ಓದುವಾಗ ನಮಗಿದು ಅನೇಕ ಸಂದರ್ಭದಲ್ಲಿ ಈ ವಾಕ್ಯವನ್ನು ನೀವು ಪ್ರಸಂಗದ ಮೂಲಕ ಕೇಳಿರ್ತೀರ. ಈ ಒಂದು ವಾಕ್ಯವನ್ನು ಅನೇಕರು ಪ್ರಾರ್ಥನೆಯಲ್ಲಿ ಯೂಸ್ ಮಾಡ್ತಾರೆ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ. ಇದರ ಹಿನ್ನೆಲೆಯನ್ನು ನಾವು ಕಲಿಯುವಂಥ ಸಮಯದಲ್ಲಿ ಬಾಬೇಲ್ನಲ್ಲಿ 70 ವರ್ಷಗಳ ಕಾಲ ಸೆರೆಯಾಗಿದ್ದಂತಹ ಜನರು ಹಿಂದಿರುಗಿ ಬರ್ತಾರೆ. ಈ ಜೆರುಬ್ಬಾಬೆಲ್ ಮತ್ತು ಯೆಹೋಶುವನ ನಾಯಕತ್ವದಲ್ಲಿ ಕೋರೇಶನ ಒಂದು ಪ್ರಕಟಣೆಯ ಮೂಲಕ ಅಲ್ಲಿ ಕೆಲವು ವ್ಯಕ್ತಿಗಳು, ಜನರು ಇವರ ನಾಯಕತ್ವದಲ್ಲಿ ಹಿಂದಿರುಗಿ ಬರ್ತಾರೆ. ಮುಖ್ಯವಾಗಿ ಇವರು ಬಂದಿದ್ದು ಆಲಯವನ್ನು ಕಟ್ಟುವುದಕ್ಕಾಗಿ, ದೇವಾಲಯವನ್ನು ಕಟ್ಟುವುದಕ್ಕಾಗಿ ಅವರು ಬಾಬೇಲ್ನಿಂದ ಹಿಂದಿರುಗಿ ಬಂದಿದ್ದಾರೆ. ಅದನ್ನು ಕಟ್ಟುವುದಕ್ಕಾಗಿ ಅವರು ಅಸ್ತಿವಾರವನ್ನು ಸಹ ಹಾಕ್ತಾರೆ. ಆದರೆ ಅಲ್ಲಿ ಅನೇಕರು ವಿರೋಧ ಮಾಡ್ತಾರೆ. ಅನೇಕ ಯಹೂದ್ಯರು, ಅಲ್ಲಿನಂತಹ ಕೆಲವು ವ್ಯಕ್ತಿಗಳು ವಿರೋಧ ಮಾಡ್ತಾರೆ. ಯಾರ ಅನುಮತಿಯಿಂದ ನೀವು ಮಾಡ್ತಾ ಇದ್ದೀರಾ, ಯಾರು ಮಾಡಿ ಹೇಳಿದ್ದು ನಿಮಗೆ, ಅಲ್ಲಿ ಪ್ರೂಫ್ ಕೊಡಿ. ಹಾಗೆ ಈಗ ಅನೇಕ ತಡೆಗಳು ಬರ್ತದೆ. ತಡೆಗಳು ಬಂದು ಕೆಲಸ ನಿಂತೋಗ್ಬಿಡ್ತದೆ. ಕೆಲಸ ನಿಂತೋದಂಥ ಸಮಯದಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಓದುವಾಗ ದೇವರು ಹೇಳ್ತಾ ಇದ್ದಾರೆ, ಈ ಕೆಲಸ ನಡೆಯೋದು ಪರಾಕ್ರಮದಿಂದ ಅಲ್ಲ, ಬಲದಿಂದ ಅಲ್ಲ, ಅಥವಾ ರಾಜನ ಆಜ್ಞೆಯಿಂದಲ್ಲ ನಡಿಬೇಕಾಗಿರೋದು, ಅಥವಾ ಜನಬಲದಿಂದ ಅಲ್ಲ ನಡಿಬೇಕಾಗಿರೋದು, ನನ್ನ ಆತ್ಮದಿಂದಲೇ. ಕೆಲವು ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೀವಿ ಜನಬಲ, ಹಣಬಲ, ಭುಜಬಲ ಇವೆಲ್ಲ ಇದ್ದರೆ ಕೆಲವುದೆಲ್ಲ ನಾವು ಮಾಡಬಹುದು ಎಂಬುದಾಗಿ ಯೋಚನೆ ಮಾಡ್ತೀವಿ. ಆದರೆ ದೇವರ ವಾಕ್ಯ ಓದುವಾಗ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ, ಹಣಬಲ, ಜನಬಲ, ಭುಜಬಲ ಇದು ಯಾವುದು ಸಹ ಏನಾಗಲ್ಲ, ನಮಗೆ ಸಹಾಯಕ್ಕೆ ಬರಲ್ಲ. ನಮ್ಮನ್ನು ಅದು ರಕ್ಷಿಸಲ್ಲ. ದೇವರ ಆತ್ಮನಿಂದ ಮಾತ್ರನೇ ನಮಗೆ ಸಹಾಯ ಬರ್ತದೆ. ಯಾಕೆಂದರೆ ನೋಡಿ, ಅದು 7ನೇ ವಾಕ್ಯದಲ್ಲಿ ಓದ್ತೀವಿ, ದೊಡ್ಡ ಬೆಟ್ಟವೇ ನೀನು ಯಾರು? ಸಮಸ್ಯೆ ಮಾಡ್ತಾ ನಿಂತಿರುವಂತಹ ಬೆಟ್ಟದೋಪಾದಿಯಲ್ಲಿ ಜೆರುಬ್ಬಾಬೆಲನಿಗೆ ಮುಂದೆ ನಿಂತಿದ್ದಾರೆ. ಆಲಯವನ್ನು ಕಟ್ಟೋಕೆ ಬಿಡೋಲ್ಲ ಎಂಬುದಾಗಿ ಹೇಳಿದಂತಹ ಆ ವ್ಯಕ್ತಿಗಳನ್ನು ಕುರಿತು ದೊಡ್ಡ ಬೆಟ್ಟ ಎಂಬುದಾಗಿ ಹೇಳ್ತಾರೆ. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೀನೇನಾಗ್ತೀಯ? ನೆಲ ಸಮವಾಗ್ತೀಯ. ಮಾತ್ರವಲ್ಲ, ಅದರ 9ನೇ ವಾಕ್ಯ ಹೇಳ್ತದೆ, ಜೆರುಬ್ಬಾಬೆಲನ ಕೈಗಳು ಈ ಆಲಯದ ಅಸ್ತಿವಾರವನ್ನು ಹಾಕಿವೆ, ಆ ಕೈಗಳೇ ಇದನ್ನು ಪೂರೈಸುವವು. ಜಕರ್ಯ ಹೇಳ್ತಾ ಇದ್ದಾನೆ, ಇದರ ಒಂದು ಅಸ್ತಿವಾರವನ್ನು ಹಾಕಿದವನು ಜೆರುಬ್ಬಾಬೆಲನೇ ಆಗಿದ್ದರೆ ಅವನ ಕೈನೇ ಈ ಕೆಲಸವನ್ನು ಪೂರೈಸುತ್ತೆ. ಕಾರಣ ಏನು? ಇದರಲ್ಲಿ ಪರಾಕ್ರಮ ಅಲ್ಲ, ಇದರಲ್ಲಿ ಬಲ ಅಲ್ಲ ಇರೋದು, ದೇವರಾತ್ಮನ ಸಹಾಯ ಇದೆ. ಈ ದಿವಸಗಳಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವೊಂದು ಕಾರ್ಯಗಳನ್ನ ಮಾಡುವುದಕ್ಕಾಗಿ ಹೋಗುವಾಗ, ತಡೆಗಳು ಬರುವಾಗ ನಿರಾಶೆ ಪಡಬಾರ್ದು. ನಾವು ದೇವರ ಮುಖವನ್ನು ನೋಡಬೇಕು. ನಮಗೆ ಹಣಬಲ ಇರ್ಬೋದು, ಜನಬಲ ಇರ್ಬೋದು, ನಮಗೆ ಸಹಾಯ ಮಾಡುವುದಕ್ಕೆ ವ್ಯಕ್ತಿಗಳಿರ್ಬೋದು. ಆದರೆ ವಾಕ್ಯ ಹೇಳ್ತದೆ, ಇದು ಯಾವುದು ನಮ್ಮ ಸಹಾಯಕ್ಕೆ ಬರಲ್ಲ, ಇದು ಯಾವುದು ನಮ್ಮ ಜೊತೆಗೆ ನಿಲ್ಲೋದಿಲ್ಲ. ನಮಗೆ ನಿಲ್ಲುವಂಥದ್ದು ದೇವರ ಆತ್ಮನ ಬಲ. ಕೆಲವು ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ನನಗೆ ಇವರಿದ್ದಾರೆ, ನನಗೆ ಅವರಿದ್ದಾರೆ, ನನಗೆ ಹಣ ಇದೆ, ನನಗೆ ಆರೋಗ್ಯ ಇದೆ, ನನಗೆ ಬಲ ಇದೆ, ನನಗೆ ಶಕ್ತಿ ಇದೆ. ಆದರೆ ದೇವರ ವಾಕ್ಯವನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ, ಹಣಬಲ ಇರುವವನು, ಭುಜಬಲ ಇರುವವನು ಎಲ್ಲ ಸೋತು ಹೋಗಿದ್ದಾನೆ. ಸೊಲೊಮೋನ ಹೇಳ್ತಾನೆ, ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದರೂ ಜಯವು ಯೆಹೋವನಿಂದಲೇ. ದಾವೀದ ಹೇಳ್ತಾನೆ, ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯ ಉಂಟಾಗುವುದಿಲ್ಲ. ಇವರಿಬ್ಬರು ರಾಜರುಗಳು, ಕುದುರೆಯನ್ನು ಯೂಸ್ ಮಾಡಿದವರು, ಅದೇ ರೀತಿಯಲ್ಲಿ ಸೈನ್ಯವನ್ನು ಯೂಸ್ ಮಾಡಿದವರು. ಆದರೆ ದಾವೀದ ಮತ್ತು ಅವನ ಮಗನಾದ ಸೊಲೊಮೋನ ಹೇಳ್ತಾನೆ, ಸೈನ್ಯ ಇರೋದರಿಂದ ಗೆಲ್ಲಬೇಕು ಅಂತ ಇಲ್ಲ, ಅಶ್ವಬಲ ಇರೋದರಿಂದ, ಕುದುರೆ ಬಲ ಇರೋದರಿಂದ ಗೆಲ್ಲಬೇಕು ಅಂತಿಲ್ಲ, ಜಯ ದೇವರಿಂದ ಬರಬೇಕು. ಈ ದಿವಸ ನಿಮ್ಮ ಜೀವಿತದಲ್ಲೂ ಸಹ ಪರಾಕ್ರಮದಿಂದ, ಬಲದಿಂದ ನಾವು ಜಯಶಾಲಿಗಳಾಗುವುದಕ್ಕೆ ಸಾಧ್ಯವಿಲ್ಲ, ಜಯ ಹೊಂದುವುದಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಬೇಕಾಗಿರೋದು ದೇವರ ಬಲ, ದೇವರಾತ್ಮನ ಬಲ. ಹಣಬಲ, ಜನಬಲ, ಭುಜಬಲ ಇವೆಲ್ಲದಕ್ಕಿಂತಲೂ ಪವರ್ಫುಲ್ ಆಗಿರೋದು
ದೇವರ ಆತ್ಮನ ಬಲ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನದನ್ನು ಮಾಡು. ಮುಂದಿನ ಇದರ ಚರಿತ್ರೆಯನ್ನು ನಾವು ಎಜ್ರ ಪುಸ್ತಕದಲ್ಲಿ ಓದುವಾಗ ಜೆರುಬ್ಬಾಬೆಲನಿಗೆ ಅಡ್ಡಿಯಾಗಿ ನಿಂತವರೆಲ್ಲ ದೂರ ಆಗಿ ಜೆರುಬ್ಬಾಬೆಲನ ಕೈಗಳಿಂದಲೇ ಅಸ್ಥಿವಾರ ಹಾಕಲ್ಪಟ್ಟು ಜೆರುಬ್ಬಾಬೆಲನ ಕೈಯಿಂದಲೇ ಆ ಆಲಯದ ಕೆಲಸ ಮುಗಿಯುವಂತೆ ದೇವರು ಮಾಡಿದ್ರು. ಈ ದಿವಸಗಳಲ್ಲಿ ನಾವು ದೇವರಲ್ಲಿ ನಂಬಿಕೆ ಇಡೋಣ, ದೇವರಲ್ಲಿ ಆಶ್ರಯಿಸೋಣ, ದೇವರ ಚಿತ್ತಕ್ಕೆ ವಿಧೇಯರಾಗೋಣ. ಕರ್ತನೆ, ನನಗೆ ಜಯ ನೀನು ಕೊಡಬೇಕಪ್ಪ. ಈ ಲೋಕದಲ್ಲಿ ನನಗೆ ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಬಲ ಇರ್ಬೋದು, ಕೆಲಸ ಇರ್ಬೋದು, ಒಳ್ಳೆ ಸಂಬಳ ಇರ್ಬೋದು, ಎಲ್ಲ ಸರಿಯೇ. ಬಟ್ ನನಗೆ ಜಯ ಬರಬೇಕಾಗಿರೋದು ನಿನ್ನಿಂದ. ನೀನು ನನಗೆ ಸಹಾಯ ಮಾಡಬೇಕು, ನಿನ್ನ ಕೃಪೆ ನನ್ನ ಸಂಗಡ ಇರಬೇಕು, ನೀನು ನನಗೆ ಆಶೀರ್ವಾದ ಮಾಡಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದಾದರೆ ನಮಗೆ ಜಯವನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ. ಆತ್ಮನ ಸಹಾಯದಿಂದ, ಆತ್ಮನ ಬಲದಿಂದ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ದೇವರೇ. ಅವರ ಪರಾಕ್ರಮದಿಂದಲ್ಲ, ಅವರ ಬಲದಿಂದಲ್ಲ, ನಿನ್ನ ಆತ್ಮನ ಸಹಾಯದಿಂದ ಅವರ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನು ನೀನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವಂಥ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಸಮರ್ಪಿಸ್ತೇವೆ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.